ಕಾಂಗ್ರೆಸ್ನಲ್ಲಿ ಮುಂದುವರೆದ ಸಿಎಂ ಕುರ್ಚಿ ಕಿತ್ತಾಟ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ ಜಾರಕಿಹೊಳಿ ವಿಚಾರ ಬಹಳ ಸಂತೋಷ ಎಂದ ಡಿಸಿಎಂ ಡಿಕೆಶಿ. ರಾಜಣ್ಣ ಜಾರಕಿಹೊಳಿ ಭೇಟಿಯಿಂದ ಡಿಕೆಶಿಗೆ ಹಾಗಾದ್ರೆ ಸಂಕಷ್ಟನ? ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ 2 ನಿಮಿಷ ಸಿಕ್ಕದಂತಹ ಹೆಲಿಕಾಪ್ಟರ್ ಸಂದರ್ಭದಲ್ಲೇ ಕೂಡ ಮಾತನಾಡ್ಕೊಂಡಿದ್ರು. ಆವತ್ತಿನ ನಂತರದಲ್ಲಿ ಡೆಲ್ಲಿಗೆ ಬಹಳಷ್ಟು ಟ್ರೈ ಮಾಡಿ ಹೋಗಿದ್ರು. ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಬಂದ್ರು. ಏನೆಲ್ಲ ಆಯ್ತು, ಏನೆಲ್ಲ ಬದಲಾವಣೆ ಆಗುತ್ತೆ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಕಾಯ್ಕೊಂಡಿರುವಂತಹ ಡಿಕೆಶಿಗೆ ಇವರಿಬ್ಬರ ಭೇಟಿಯಲ್ಲಿ ಇವರಿಬ್ಬರೇನು ಈಗ ಹೈಕಮಾಂಡ್ ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೋ, ಈಗ ಇದರಿಂದ ಒಂದು ಕಡೆ ಡಿಕೆಶಿಗೆ ಸಂಕಷ್ಟನ, ಮತ್ತೆ ಏನೋ ಒಂದು ಕಡೆ ಹೈಕಮಾಂಡ್ ನಾಯಕರು ಅಥವಾ ವರಿಷ್ಠರು ಏನೋ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಏನೋ ಒಂದು ಸಂದರ್ಭದಲ್ಲಿ ಇವರಿಬ್ಬರ ಭೇಟಿ ಮತ್ತಷ್ಟು ಮಹತ್ವ ಪಡ್ಕೊಳ್ಳುತ್ತಾ ಇದರಿಂದ ಕಾದು ಕುಳಿತಿದ್ದಂತಹ ಡಿಕೆಶಿಗೆ ಮತ್ತೊಮ್ಮೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಗೊತ್ತಿಲ್ಲ. ಇಂಥದ್ದೊಂದು ಸಿಚುಯೇಷನ್ ಜರುಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ರೀಸನ್ ಕೊಟ್ಟು ದೆಹಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರಲ್ಲ ಅಂತ ಹೇಳಿದ್ರೆ ಅಹಿಂದ ನಾಯಕರಿಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದಾರೆ ಎನ್ನುವಂಥ ವಿಚಾರ ಏನು ಓಡಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷ ಅಂತ ಹೇಳಿದ್ದಾರೆ. ಹೋಗಿ ಬಂದಿದ್ದಾರೆ, ಹೌದಾ, ಬಹಳ ಸಂತೋಷ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆಶಿ. ಈ ಮಾತಿನ ಹಿಂದಿನ ಉದ್ದೇಶ ಏನಿರಬಹುದು ಅನ್ನೋದು ನಿಜಕ್ಕೂ ಲೆಕ್ಕಾಚಾರ ಹಾಕಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ರಾಜಣ್ಣ ಜಾರಕಿಹೊಳಿ ಭೇಟಿಯಿಂದ ಇದು ಡಿಕೆಶಿಗೆ ಸಹಜವಾಗಿಯೇ ಸಂಕಷ್ಟವನ್ನ ತಂದೊಡ್ಡುತ್ತಾ ಇನ್ನಷ್ಟೇ ಕಾದು ನೋಡಬೇಕಿದೆ. ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹೇಳಿ ಆಗಲಾರೆ ಅನ್ನುವಂತ ಸ್ಟೇಟ್ಮೆಂಟ್ ಸರ್. ಮುಖ್ಯಮಂತ್ರಿಗಳು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಸರ್. ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹೇಳಿ ಆಗಲಾರೆ ಅನ್ನುವಂತ ಸ್ಟೇಟ್ಮೆಂಟ್ ಸರ್. ಮುಖ್ಯಮಂತ್ರಿಗಳು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಸರ್. ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಇವತ್ತು ಸಿಎಂ ಅವರು ಒಂದಷ್ಟು ವಿಚಾರಗಳ ಕುರಿತು ಸುದೀರ್ಘವಾಗಿ ಪೋಸ್ಟ್ ಮಾಡಿದ್ರು. ಪಟ್ಟಭದ್ರ ಹಿತಾಸಕ್ತಿಗಳು ಏನೋ ಬೇರೆದಕ್ಕೆ ಕಾಯ್ತಾ ಇದ್ದಾರೆ, ಆದರೆ ನಾನು ಯಾವುದೇ ವಿಚಾರಕ್ಕೂ ಓಡ್ ಹೋಗೋನಲ್ಲ, ಎಂಥದ್ದೇ ಸಿಚುಯೇಷನ್ ಬಂದರೂ ಫೇಸ್ ಮಾಡ್ತೀನಿ ಎನ್ನುವಂಥ ನಿಟ್ಟಿನಲ್ಲಿ ಸುದೀರ್ಘ ಒಂದು ಪೋಸ್ಟನ್ನು ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಕೆಶಿ ಅವ್ರನ್ನ ಕೇಳುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಮತ್ತೆ ಪೋಸ್ಟ್ವರೆಗೂ ಕೂಡ ಇವರಿಬ್ಬರ ಜಟಾಪಟಿ ಕಾರಣವಾಗತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಈಗೇನು ರಾಜಣ್ಣ ಹಾಗೂ ಅಂದರೆ ಸಿಎಂ ಆಪ್ತರು ಅಂತ ಕರೆಸಿಕೊಳ್ಳುವಂತಹ ಟೀಮ್ನ ಇವರಿಬ್ರು, ಒಂದಷ್ಟು ಜನ ಈಗಾಗಲೇ ವಿದೇಶಿ ಪ್ರವಾಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಇವರಿಲ್ಲ. ಯಾಕಂತ ಹೇಳಿದ್ರೆ ಇನ್ನೊಂದಷ್ಟು ಜನ ತಟಸ್ಥ ನಿಲುವಲ್ಲಿದ್ದಾರೆ. ಆದರೆ ಇಲ್ಲಿ ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ದೆಹಲಿಗೆ ಹೋಗಿ ಮಾತನಾಡ್ಕೊಂಡು ಏನು ಬಂದಿರಬಹುದು ಅನ್ನುವಂಥದ್ದು ಪ್ರಶ್ನೆ. ಸಹಜವಾಗಿ ಈಗ ನಾವು ಡಿಕೆಶಿ ದೆಹಲಿಗೆ ಹೋದ್ರೆ ಏನು ಸಂದೇಶವನ್ನು ಹೊತ್ತು ತರ್ತಾರೋ ಎನ್ನುವಂಥ ನಿರೀಕ್ಷೆ ಇರುತ್ತಲ್ಲ. ಹಾಗಾಗಿ ಇವರು ಹೋದಾಗ ಏನು ಕೇಳಿರ್ಬೋದು ಎನ್ನುವಂಥ ಲೆಕ್ಕಾಚಾರಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಸಿದ್ದು ಅವರೇ ಕಂಟಿನ್ಯೂ ಆಗಲಿ, ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ಅಹಿಂದ ಮತಗಳು ಮಿಸ್ ಆಗುತ್ತೆ. ಹಾಗಾಗಿ ಅಹಿಂದ ನಾಯಕನನ್ನ ಸಿಎಂ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಅವರ ರಿಕ್ವೆಸ್ಟ್ ಅನ್ನ ಏನು ರೈಸ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಮಾಡಿದ್ದಾರಾ, ಸಂತೋಷ ಅಂತ ಹೇಳಿದ್ದಾರಂತೆ ಡಿಕೆಶಿ.